ಕರ್ನಾಟಕದ ಹೆಮ್ಮೆ, ಕನ್ನಡ ಸಾಹಿತ್ಯದ ಅಮರ ಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಹಾನ್ ಸಾಹಿತಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಜನಮಾನಸದಲ್ಲಿ ಕುವೆಂಪು ಎಂದೇ ಪ್ರಸಿದ್ಧರು. ನಾವೀಗ ಭೇಟಿ ನೀಡುತ್ತಿರುವುದು ಕುವೆಂಪು ಅವರ ಜನ್ಮಭೂಮಿ ಹಾಗೂ ಸ್ಫೂರ್ತಿಯ ತಾಣವಾದ ಕುಪ್ಪಳ್ಳಿಗೆ. ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ಮನೆ ಕೇವಲ ಒಂದು ವಾಸಸ್ಥಳವಲ್ಲ, ಇದು ಕನ್ನಡ ಸಾಹಿತ್ಯದ ಅಮೂಲ್ಯ ಪರಂಪರೆಯ ಸಂಕೇತವಾಗಿದೆ. ಈ ಮನೆಯಲ್ಲಿ ಕುವೆಂಪು ಅವರು ತಮ್ಮ ಬಾಲ್ಯವನ್ನು ಕಳೆದರು. ಇಲ್ಲಿನ ಹಸಿರು ಪರಿಸರ, ಮಲೆನಾಡಿನ ಸೌಂದರ್ಯ, ಪಕ್ಷಿಗಳ ಕಲರವ ಮತ್ತು ಪ್ರಕೃತಿಯ ಮಧುರ ಅನುಭವಗಳು ಅವರ ಸಾಹಿತ್ಯಕ್ಕೆ ಅಪಾರ ಪ್ರೇರಣೆಯಾದವು. ಮಲೆಗಳಲ್ಲಿ ಮದುಮಗಳು, ಶ್ರೀರಾಮಾಯಣ ದರ್ಶನಂ ಮೊದಲಾದ ಅಮರ ಕೃತಿಗಳ ಹಿಂದೆ ಈ ನೆಲದ ಪ್ರಭಾವ ಅಡಗಿದೆ. ಈ ಮನೆಯೊಳಗೆ ಕುವೆಂಪು ಅವರು ಬಳಸಿದ ವಸ್ತುಗಳು, ಪುಸ್ತಕಗಳು ಹಾಗೂ ಅವರ ಜೀವನದ ನೆನಪುಗಳನ್ನು ಸಂರಕ್ಷಿಸಲಾಗಿದೆ. ಇದು ಕನ್ನಡ ಸಾಹಿತ್ಯಾಭಿಮಾನಿಗಳಿಗೆ ಪ್ರೇರಣೆಯ ಕೇಂದ್ರವಾಗಿದೆ. ವಿಶ್ವ ಮಾನವ ಸಂದೇಶ ಸಾರಿದ ಕುವೆಂಪು ಅವರು ಕನ್ನಡ ಸಾಹಿತ್ಯವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದ ಮಹಾನ್ ಚೇತನ. ಕುಪ್ಪಳ್ಳಿ ಕೇವಲ ಪ್ರವಾಸಿ ತಾಣವಲ್ಲ, ಅದು ಕನ್ನಡ ಸಂಸ್ಕೃತಿ, ಸಾಹಿತ್ಯ ಮತ್ತು ಮಾನವೀಯ ಮೌಲ್ಯಗಳ ಪವಿತ್ರ ಕ್ಷೇತ್ರವಾಗಿದೆ. ಇದು ರಾಷ್ಟ್ರಕವಿ ಕುವೆಂಪು ಅವರ ನೆನಪಿನ ಪಯಣ. ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಜೀವಂತವಾಗಿರುವ ಮಹಾನ್ ಕವಿಗೆ ನಮ್ಮ ನಮನ.